ಎಲ್ರಿಗೂ ನಮಸ್ಕಾರ. ಜಿಲ್ಲೆಗೆ ಆಗಾಗ ಬರ್ತಾ ಇರ್ತಕ್ಕಂಥ ಮತ್ತು ಅವರ ತೋಟದ ಕೆಲಸಗಳಿದ್ದಂತ ಸಂದರ್ಭದಲ್ಲಿ ಧ್ವಜಾರೋಹಣಕ್ಕೆ ಮತ್ತು ತೋಟದ ಕೆಲಸಕ್ಕೂ ಎರಡನ್ನೂ ಕೂಡ ಸಮ್ಮಿಲನ ಮಾಡಿಕೊಂಡು ಜಿಲ್ಲೆಗೆ ಧ್ವಜಾರೋಹಣಕ್ಕಷ್ಟೇ ಸೀಮಿತರಾಗಿರ್ತಕ್ಕಂಥ ಮಂತ್ರಿಗಳಿಗೆ ತಮ್ಮ ಮೂಲಕ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ಜಿಲ್ಲೆ ಮಂತ್ರಿಗಳು ಜಿಲ್ಲೆ ಅಭಿವೃದ್ಧಿ ಬಗ್ಗೆ, ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತದಿಲ್ಲ. 5 ಜನ ಶಾಸಕರುಗಳು ಕೂಡ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ, ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಮತ್ತು ಬಡವರ ಯೋಜನೆಗಳ ಬಗ್ಗೆ ಇಲ್ಲಿ ತನಕ ಚರ್ಚೆ ಮಾಡದೇ ಇರೋದನ್ನ, ಸರ್ಕಾರದ ಗಮನ ಸೆಳೆದೇ ಇರೋದನ್ನ ನಾವು ಗುರುತಿಸಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಜಿಲ್ಲೆಗೆ ಬಡವರಿಗೆ ಮೀಸಲಾಗಿದ್ದಂತ ಆಶ್ರಯ ಮನೆಗಳು, ಬಸವ ವಸತಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಅಂಬೇಡ್ಕರ್ ವಸತಿ ಯೋಜನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಸತಿ ಯೋಜನೆ ಬಗ್ಗೆ ಇದುವರೆಗೂ ಸರ್ಕಾರ ಬಂದಾಗಿನಿಂದ ಒಂದೇ ಒಂದು ಮನೆಯನ್ನ ನಿರ್ಮಾಣ ಮಾಡಿಲ್ಲ. ಇದ್ರ ಬಗ್ಗೆ ಶಾಸಕರುಗಳಿಗೆ ಯಾಕೆ ಆಸಕ್ತಿ ಇಲ್ಲ? ಜಿಲ್ಲಾ ಮಂತ್ರಿಗಳು ಇದ್ರ ಬಗ್ಗೆ ಇವತ್ತಿನ ತನಕ ಮಾತಾಡಿಲ್ಲ. ಒಂದೇ ಒಂದು ಮನೆ ನಿರ್ಮಾಣ ಆಗಿದೆ. ಇಲಾಖೆ ಕೊಟ್ಟಿರ್ತಕ್ಕಂಥ ದಾಖಲಾತಿ ಒಂದೇ ಒಂದು ಮನೆ ನಿರ್ಮಾಣ ಆಗಿದೆ. ಅದೇ ರೀತಿ BPL ಕಾರ್ಡ್, ಬಡವರಿಗೆ BPL ಕಾರ್ಡ್ ಅತ್ಯಂತ ಅವಶ್ಯಕ. ನಾವು ಬಡವರ ಪರ ಇರ್ತಕ್ಕಂಥ ಸರ್ಕಾರ ಅಂತ ನೀವು ಹೇಳ್ತೀರಾ. BPL ಕಾರ್ಡ್ ಅನ್ನ ಒಂದೇ ಒಂದು BPL ಕಾರ್ಡ್ ಸರ್ಕಾರ ಬಂದಾಗಿನಿಂದ ಇಲ್ಲಿ ತನಕ ಒಬ್ಬರಿಗೂ ಒಂದು ಕಾರ್ಡ್ ವಿತರಣೆ ಮಾಡಿಲ್ಲ. APL ಕಾರ್ಡ್ ಅನ್ನು ಕೂಡ ವಿತರಣೆ ಮಾಡಿಲ್ಲ. ಇದು ಯಾಕೆ ಅವಶ್ಯಕ ಅಂತಂದ್ರೆ, ಒಂದು ಅವಿಭಕ್ತ ಕುಟುಂಬ ಇರುತ್ತೆ, ಅವರು ಡಿವೈಡ್ ಆದಂತ ಸಂದರ್ಭದಲ್ಲಿ, ವಿಭಾಗ ಆದಂತ ಸಂದರ್ಭದಲ್ಲಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಆಸ್ಪತ್ರೆಗೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಆ ರೀತಿ ಅರ್ಹ ಫಲಾನುಭವಿಗಳಿಗೂ ಕೂಡ ಒಂದೇ ಒಂದು BPL ಕಾರ್ಡ್ ಅನ್ನ ಕೊಟ್ಟಿಲ್ಲ. ಮತ್ತು ಇನ್ನೊಂದು ಅದ್ರಲ್ಲಿ ನಮೂದಾಗಿಲ್ಲ, ತಾಂಡಗಳಿಗೆ ಮತ್ತು ಯಾದವ ಸಮಾಜ ಇರ್ತಕ್ಕಂಥ ಗೊಲ್ರಟ್ಟಿಗಳಿಗೆ ನ್ಯಾಯಬೆಲೆ ಅಂಗಡಿಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಇಂದಿನ ಭಾರತೀಯ ಜನತಾ ಪಾರ್ಟಿ ಇದ್ದಂತ ಸರ್ಕಾರದಲ್ಲಿ ತೀರ್ಮಾನ ಆಗಿತ್ತು. ಅಷ್ಟೊತ್ತಿಗೆ ಸರ್ಕಾರ ಬಿದ್ದೋಯ್ತು. ಅದನ್ನು ಕೂಡ ಇವತ್ತಿನ ತನಕ ಒಂದೇ ಒಂದು ನ್ಯಾಯಬೆಲೆ ಅಂಗಡಿನ ಕೊಟ್ಟಿಲ್ಲ. ಇಲಾಖೆಯಲ್ಲಿ ನಾವು ದಾಖಲಾತಿಯನ್ನು ತಗೊಂಡಿದ್ವಿ. ಇಲಾಖೆ ಒಂದು ಕೊಟ್ಟಿಲ್ಲ ಅನ್ನೋದು. ಈ ಸರ್ಕಾರ ಬಂದಾಗಿನಿಂದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳಿದಾವೆ. ಒಕ್ಕಲಿಗರ ಅಭಿವೃದ್ಧಿ ನಿಗಮ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಬಂಡವಾಳ ಅಭಿವೃದ್ಧಿ ನಿಗಮ, ಈ ಎಲ್ಲ ನಿಗಮಗಳಲ್ಲೂ ಕೂಡ ಇವತ್ತಿನ ತನಕ ಒಂದೇ ಒಂದು ಬೋರ್ವೆಲ್ ಕೊರ್ಸಿಲ್ಲ. ಬೇರೆ ಬೇರೆ ಯೋಜನೆಗಳಲ್ಲಿ ಮತ್ತು ವೈಯಕ್ತಿಕ ಸಾಲ ಸೌಲಭ್ಯಗಳನ್ನು ಕೂಡ ವಿತರಣೆ ಮಾಡಿಲ್ಲ. ಆ ಕೆಲವೊಂದು ನಾವು 100 ಬೋರ್ವೆಲ್ ಕೊಡ್ತಿದ್ರೆ ಒಂದು ಕೊರದಿಲ್ಲ. ಮತ್ತು ಭೌತಿಕವಾಗಿ ಏನು ಗುರಿ ನಿಗದಿ ಮಾಡಿದ್ರು, ಯಾವುದಕ್ಕೆ ಈ ವೈಯಕ್ತಿಕ ಸೌಲಭ್ಯಗಳನ್ನ, ಸಾಲ ಸೌಲಭ್ಯಗಳನ್ನ ಮತ್ತು ಸಂಪೂರ್ಣ ಸಬ್ಸಿಡಿ ಇರ್ತಕ್ಕಂಥ ಸ್ಕೀಮ್ಗಳನ್ನು ಕೂಡ ಇವತ್ತಿನ ತನಕ ಕೊಟ್ಟಿಲ್ಲ. ಆ ಹಣನ ಗ್ಯಾರಂಟಿ ಯೋಜನೆಗಳಿಗೆ ಸಂಪೂರ್ಣವಾಗಿ ಬಳಸ್ಕೊಂಡು ಅರ್ಹ ದಲಿತರಿಗೆ ಇದರಿಂದ ಮೋಸ ಆಗ್ತಾ ಇರೋದನ್ನ ಮತ್ತು ಮೂಲಭೂತ ಸೌಕರ್ಯಗಳು, ಉದಾಹರಣೆಗೆ ರಸ್ತೆ, ಚರಂಡಿಗಳು, ಕುಡಿಯೋ ನೀರು, ಈ ರೀತಿ ಸೌಕರ್ಯಗಳನ್ನು ಕೂಡ ಇವತ್ತಿನ ತನಕ ದಲಿತ ಕಾಲೋನಿಗಳಲ್ಲಿ, ಲಂಬಾಣಿ ತಾಂಡಗಳಲ್ಲಿ ಮತ್ತು ಕೊರಮ ಕೊರಚೆ ಇರ್ತಕ್ಕಂಥದ್ರಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುದಾನನ ಮೀಸಲಿಡಬೇಕಾಗಿತ್ತು. ಅದನ್ನು ಕೂಡ ಇವತ್ತಿನ ತನಕ ಮಾಡದೇ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಇನ್ನೊಂದು, ರೈತರಿಗೆ ಫಾರಂ ನಂಬರ್ 50, 53 ಮತ್ತು 57 ಅಲ್ಲಿ ಸಾವಿರಾರು ಜನ ಅರ್ಜಿಗಳನ್ನು ಹಾಕೊಂಡಿದ್ದಾರೆ. ಈ ಸರ್ಕಾರ ಬಂದಾಗಿನಿಂದ ಒಂದೇ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿಲ್ಲ. ಆಯಾ ತಹಸೀಲ್ದಾರ್ಗಳು ಒಬ್ರಿಗೂ ಕೂಡ ಪಾಣಿಯನ್ನು ವಿತರಣೆ ಮಾಡಿಲ್ಲ. ಅಂದ್ರೆ 50 ಇರ್ಬೋದು, 53 ಇರ್ಬೋದು, 57, ಈ ಎಲ್ಲದರಲ್ಲೂ ಕೂಡ ಒಬ್ರಿಗೂ ಕೂಡ ಭೂಮಿಯನ್ನ ಮಂಜೂರು ಮಾಡಿಲ್ಲ. ಅಂದ್ರೆ ಬಡವರಿಗೆ ಭೂಮಿ ಉಳ್ತಾ ಇರ್ತಾರೆ. ನಾವು ಬಡವರು ಪರ ಅಂತ ಸರ್ಕಾರ ಬಂದು ಇವತ್ತಿನ ತನಕ ಒಬ್ಬರೇ ಒಬ್ಬ ರೈತರಿಗೆ ಭೂಮಿಯನ್ನು ಕೂಡ ಮಂಜೂರು ಮಾಡದೇ ಇರೋದನ್ನು ನಾವು ನೋಡ್ತಾ ಇದ್ದೀವಿ.
ನಮ್ಮ ಮಂತ್ರಿಗಳು ಇಂಧನ ಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅವರ ಆದೇಶಕ್ಕೂ ಕೂಡ ಒಂದು ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಉದಾಹರಣೆಗೆ ಸಕ್ರಿಯಪಟ್ಟಣ ಹೋಗಿ ದೇವನೂರು ಭಾಗದಲ್ಲಿ 5 TC ಮಂಜೂರು ಮಾಡೋದಕ್ಕೆ ಅವರೇ ಆದೇಶ ಮಾಡಿದ್ದಾರೆ. ಆ 5 TCಗಳು ಕೂಡ 2 ಜನ MDಗಳು ಬದಲಾವಣೆ ಆಗ್ತಾರೆ. ಇದು ಜಿಲ್ಲಾಧಿಕಾರಿಗಳ ಸಭೆಯಲ್ಲೂ ಕೂಡ ಚರ್ಚೆ ಆಗುತ್ತೆ. ಜಿಲ್ಲಾಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಆ ಕೆಲಸ ಇವತ್ತಿನ ತನಕ ಆಗಿಲ್ಲ. ಅಂದ್ರೆ ಇಲಾಖೆಯ ತಮ್ಮ ಇಲಾಖೆಯಲ್ಲೇ ಎಲ್ಲಾ ಮಂತ್ರಿಗಳಿಗೆ ನಿಯಂತ್ರಣ ಇಲ್ಲದೆ ಇರೋದನ್ನ ಇದು ತೋರಿಸುತ್ತೆ. ಇನ್ನು ಭ್ರಷ್ಟಾಚಾರ ಅಂತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೂ ಕೂಡ ಬಂದಿದೆ. ಜನಸಾಮಾನ್ಯರು ರೋಷಿ ಹೋಗಿರ್ತಕ್ಕಂಥದ್ದು. ಎಲ್ಲ ಇಲಾಖೆಯಲ್ಲೂ ಕೂಡ ಮಧ್ಯವರ್ತಿಗಳಿಲ್ಲದೆ, ಹಣ ಇಲ್ಲದೆ ಯಾವ ಕೆಲಸನೂ ಕೂಡ ಮಂಜೂರಾಗದೆ ಇರತಕ್ಕಂಥದ್ದು ಮತ್ತು ಕೆಲವು ಕೆಲಸಗಳಿಗೆ 5,000 10,000 ಫಿಕ್ಸ್ ಆಗಿದೆ. ಅದು ಯಾರು ಮಧ್ಯವರ್ತಿ ಕೊಟ್ಟರಷ್ಟೇ ಕೆಲಸ ಆಗೋದು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗಷ್ಟೇ ಹೇಳ್ತೀನಿ, ಸಬ್ ರಿಜಿಸ್ಟರ್ ಕಚೇರಿ ಅಲ್ಲಿ ಯಾರೇ ಡೈರೆಕ್ಟ್ ಆಗಿ ನೋಂದಾವಣೆ ಮಾಡಿದ್ದನ್ನ ನಾನು ಇವತ್ತಿನ ತನಕ ನೋಡ್ಲಿಲ್ಲ. RTO ಕಚೇರಿನಲ್ಲಿ ಒಬ್ಬ ಲೈಸೆನ್ಸ್ ಅನ್ನ ಮಧ್ಯವರ್ತಿಗಳಿಲ್ದಲೆ ಇವತ್ತಿನ ತನಕ ಪಡೆದಿರೋದನ್ನ ನಾವು ನೋಡಿಲ್ಲ ಈ ಸೀರಿಯಲ್ಗಳಲ್ಲಿ. ಆ ರೀತಿ ಇವರು ಉಸ್ತುವಾರಿ ಮಂತ್ರಿ ಅನ್ನೋದಕ್ಕಿಂತನೂ ನಮ್ ಜಿಲ್ಲೆಗೆ ಒಬ್ಬ ಗೆಸ್ಟ್ ಅಪಿರಿಯನ್ಸ್, ಒಬ್ಬ ಗೆಸ್ಟ್ ಆಕ್ಟರ್ ಅಂತೇಳಿ ಕರಿಬಹುದು ಇವ್ರನ್ನ. ಯಾಕೆ ಅಂತ ಹೇಳಿದ್ರೆ ಕಳೆದ 2.25 ವರ್ಷದಿಂದ ಉಸ್ತುವಾರಿ ಮಂತ್ರಿಯಾಗಿ ನೀವೇನಾದ್ರೂ ಈ ಜಿಲ್ಲೆಗೆ ಎಷ್ಟು ಸಲ ಬಂದಿದ್ದೀರಿ ಅಂತೇಳಿ ಆತ್ಮೀಯ ನಮ್ಮೆಲ್ಲ ಪತ್ರಕರ್ತರಿಗೆ ಟಿವಿ ಮಾಧ್ಯಮದವ್ರಿಗೆ ಗೊತ್ತಿದೆ ಎಷ್ಟು ಸಲ ಬಂದಿದ್ದಾರೆ ಅಂತ. ಆದ್ರೆ ಯಾಕೆ ಬಂದಿದ್ದಾರೆ ಅಂತ ನಾವು ನೋಡಿದ್ರೆ ಅವ್ರು ಬಂದಿರೋದು ನಮ್ಮ ನ್ಯಾಷನಲ್ ಹಬ್ಬಗಳಿಗೆ, ರಾಷ್ಟ್ರೀಯ ಹಬ್ಬಗಳಿಗೆ, ಧ್ವಜಾರೋಹಣಕ್ಕೆ, ಅದು ಬಿಟ್ಟು ಅವ್ರ ತೋಟಕ್ಕೆ ಇಷ್ಟೇ ಬಂದಿರೋದು. ಒಬ್ಬ ಉಸ್ತುವಾರಿ ಮಂತ್ರಿ ಈ ರೀತಿ ಆದ್ರೆ ಜಿಲ್ಲೆಯ ಆಡಳಿತ ಸಂಪೂರ್ಣವಾಗಿ ಜಡ್ಡುಗಟ್ಟಿದೆ. ಈ ಸಂಪೂರ್ಣ ಅಧಿಕಾರಿಗಳು ಇವತ್ತು ನಿದ್ರೆಯಲ್ಲಿದ್ದಾರೆ ಈ ಜಿಲ್ಲೆಯಲ್ಲಿ. ಇದಕ್ಕೆ ಯಾಕೆ ಕಾರಣ ಅಂತ ಹೇಳಿದ್ರೆ ಮೇಟಿನೇ ಸರಿ ಇಲ್ಲ. ಮೇಟಿ ಸರಿ ಇದ್ರೆ ಈ ರೀತಿ ಆಗ್ತಾ ಇಲ್ಲ. ಈಗಾಗಲೇ ಕಲ್ಮಡಪ್ಪನವ್ರು ಹೇಳಿದಾಗೆ ಕಾಡಾನೆಯ ದಾಳಿಯಿಂದಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅನಾಹುತ ಬಹಳ ದೊಡ್ಡ ಮಟ್ಟದ್ದು. ಅದಕ್ಕೆ ಏನಾದ್ರು ಶಾಶ್ವತ ಪರಿಹಾರ ಕಂಡು ಹಿಡಿಬೇಕು ಅಂತೇಳಿ ಯೋಚನೆ ಮಾಡಿದೀರಾ, ಯೋಜನೆ ಹಾಕಿದೀರಾ ಕೇಳಿದ್ರೆ ಇಲ್ಲ. ಅತಿಯಾದ ಮಳೆ, ಇಡೀ ಮಳೆಗಾಲದಲ್ಲಿ ಬರುವಂತ ಮಳೆ ನಮಗೆ ಅದರಲ್ಲೂ ಮಲೆನಾಡಲ್ಲಿ ವಿಶೇಷವಾಗಿ ಮೂಡಿಗೆರೆ, ಶೃಂಗೇರಿ, ಚಿಕ್ಕಮಗಳೂರು ಭಾಗಗಳಿಗೆ 1 ವರ್ಷಕ್ಕೆ ಬರುವಂತ ಮಳೆ ಕಳೆದ 2-3 ತಿಂಗಳಲ್ಲಿ ಬಂದೋಗಿದೆ. ಅತಿಯಾದಂತ ಹಾವಳಿ ಈ ಏನು ಮಳೆಯಿಂದಾಗಿ ಆಗಿದೆ, ಹಾನಿ ಆಗಿದೆ. ಅದಕ್ಕೆ ಯಾವ್ದಾದ್ರು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೀರಾ? ಯಾವುದೂ ಇಲ್ಲ. ಒಂದ್ ರೀತಿಯಾಗಿ ಗೆಸ್ಟ್ ಅಪಿರಿಯನ್ಸ್ ಆಗಿ ಬಂದೋಗ್ತಾ ಇದಾರೆ. ನಿಮಗೆ ನಾಚಿಕೆ ಆಗ್ಬೇಕು. ನಾಳೆ ಇಲ್ಲಿ ಬಂದು ಚಿಕ್ಕಮಗಳೂರಿನಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಾಟ ಮಾಡಿ ನೀವು ಮಾತಾಡ್ತಿರಲ್ಲ, ನಿಮ್ಮ ಸುಳ್ಳು ಭಾಷಣ ಕೇಳಲಿಕ್ಕೆ ಇಲ್ಲಿನ ಜನ ಬರ್ಬೇಕು ನಾಳೆ ಅಂತೇಳಿ ನೀವು ಯೋಚನೆಯನ್ನ ಮಾಡ್ಕೊಂಡಿದ್ದೀರಿ. ನಾವು ನಿಮಗೆ ನಾಚಿಕೆ ಆಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.